ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಜಯರಾಮನವರು, ತಾವು ಹೇಳ್ತಾ ಇದ್ರಿ ಹಿಂದಿನ ಚರ್ಚೆಯಲ್ಲಿ, ಸೊ ಇದು ಒಬ್ಬರ ಕೈಯಿಂದ ಆಗಿರುತ್ತಲ್ಲ, ಇದೊಂದಷ್ಟು ಕೈಗಳು ಸೇರ್ಕೊಂಡಿರುವಂಥದ್ದು. ಮತ್ತು ಇನ್ನೊಂದು ಸಂಶಯ ಬರುತ್ತೆ, ಈಗ ಅವನು ಅರೆಸ್ಟ್ ಆಗಿದ್ದಾನೆ, ವಿಚಾರಣೆ ಆಗುತ್ತೆ, ಬಾಯಿ ಬಿಡಿಸ್ತಾರೆ, ಅದೆಲ್ಲ ನಿಜ. ಆದರೆ ಎಲ್ಲೊಂದು ಕಡೆ ಲೋಪ ಅನ್ನುವಂಥದ್ದು ಹೊರಗೆ ಮೆಸೇಜ್ ಹೋಯ್ತು ಇವತ್ತು. ಇಡೀ ದೇಶಾದ್ಯಂತ ಈ ಒಂದು ವಿಚಾರ ಭಾಳ ದೊಡ್ಡ ಚರ್ಚೆ ಆಗ್ತದೆ ಇವತ್ತು, ರಾಷ್ಟ್ರೀಯ ಸುದ್ದಿಗಳಲ್ಲೂ ಕೂಡ ಬರ್ತಾ ಇದೆ. ಇದರಲ್ಲಿ ಆತ ಭಾಳ ದೊಡ್ಡ ಪ್ರಮಾಣದ ಸ್ಟಡಿ ಮಾಡಿದ್ದಾನೆ. ಸುಮ್ಮನೆ ಅವನು ಹೋಗಕ್ಕೆ ಸಾಧ್ಯ ಇಲ್ಲ, ಯಾಕಂತಂದರೆ ಇದೇನು ಒಂದು ಸಣ್ಣ ಗೋಡೆ ದಾಟಿ ಹೋಗೋಂಥದ್ದಲ್ಲ ಇದು. ಇವನು ಭಾಳ ವೆಲ್ ಪ್ಲ್ಯಾನ್ಡ್ ಆಗಿ ಸ್ಟಡಿ ಮಾಡಿದ್ದಾನೆ, ಅಲ್ಲೆಲ್ಲರೂ ವಿಶ್ವಾಸ ಗಳಿಸಿರ್ತಾನೆ, ಮತ್ತು ಅವ್ರ ಜೊತೆ ಭಾಳ ಬೆರ್ತಿರ್ತಾನೆ, ಅದರ ಲಾಭವನ್ನು ಪಡ್ಕೊಂಡಿದ್ದಾನೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾದಂಥ ಪ್ರೀ ಪ್ಲ್ಯಾನ್ಡ್ ಎಸ್ಕೇಪ್ ಇದೆ ಅಂತ ಅನ್ಸುತ್ತೆ. ಪ್ರೀ ಪ್ಲ್ಯಾನ್ಡ್ ಇಲ್ಲದೆ ಇದ್ರೆ ಅವ್ನ ತಲೆಯಲ್ಲಿ ಎಸ್ಕೇಪ್ ಆಗಬೇಕು ಅನ್ನೋದು ಒಂದು ಬಂದಿದೆ. ಜೊತೆಗೆ ಅನೇಕ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಕೈದಿಗಳು ಒಂದು ಕಡೆ ಬಿಡೋದು, ಆಗ ಪ್ರೋಗ್ರಾಮ್ ಕೊಡಿಸೋದು, ಉದ್ದೇಶ ಇಷ್ಟೇ, ಅವ್ರು ಬದಲಾಗಲಿ, ಎಲ್ಲರೂ ಎಲ್ಲ ಥರ ಕೆಟ್ಟ ಪ್ರಾಣಿಯೂ ಬದಲಾಗಲಿ ಅನ್ನೋ ಒಂದು ಉದ್ದೇಶ, ಪರಿವರ್ತನೆ ಆಗಲಿ ಅನ್ನೋದೇ ಒಂದು ದೊಡ್ಡ ಮಂತ್ರ. ಅದರಲ್ಲಿ ಇವನು ನಮ್ಮ ಜೈಲ್ ಅಟ್ಮಾಸ್ಫಿಯರ್ ನೋಡಿದ್ದಾನೆ, ಅನೇಕ ಬಾರಿ ನೋಡಿ, ಬಹುಶಃ ಅವನು ಟ್ರಯಲ್ಲೂ ಮಾಡಿರ್ತಾನೆ, ಹತ್ತಕ್ಕಾಗುತ್ತೋ ಇಲ್ವೋ ಅಂತಂದು. ಯಾಕಂದರೆ ಜೈಲಿಂದ ಈಚೆ ಬಂದವನು ಅಷ್ಟು ತಕ್ಷಣ ಮೇಲಿನ ವಾಲ್ ಹತ್ತಬೇಕಾದ್ರೆ ಗಂಟೆಗಟ್ಟಲೆ ಬೇಕು. ಆದರೆ ಇವನು ಅಷ್ಟು ಬೇಗ ಅಲ್ಲಿ ಹೋಗಿ ಮೇನ್ ವಾಲ್ ಹತ್ತಿಬಿಟ್ಟು ಆಚೆ ಜಿಗಿದಿದ್ದಾನೆ ಅಂದರೆ ಇವನು ಸುಮಾರು ಸಾರಿ ಅದನ್ನು ತಾನು ಎಸ್ಟಿಮೇಟ್ ಮಾಡಿದ್ದಾನೆ. ಟ್ರಯಲ್ ಆ್ಯಂಡ್ ಎರರ್ ಅಲ್ಲಿ ಎಲ್ಲೆಲ್ಲಿ ಏನು ವಸ್ತು ಸಿಗುತ್ತೆ ಅವೆಲ್ಲ ಗೇಜ್ ಮಾಡಿದ್ದಾನೆ. ಜೊತೆಗೆ ಯಾರಾದರೂ ಅನಾಮಿಕವಾಗಿ ಅವನಿಗೇನಾದರೂ ಇಂಡೈರೆಕ್ಟಾಗಿ ಸಹಾಯನೂ ಆಗಿರ್ಬೋದು. ಬಟ್ ಮೂರು ನಕಲಿ ಕೀಲಿ ಮಾಡಿದ್ದ ಅನ್ನೋವಂಥದ್ದು ಇದೆ, ಕೀಲಿಕೆ ಮಾಡ್ಕೊಂಡಿದ್ದ. ಮತ್ತು ಇನ್ನೊಂದೇನು, ಆ ಕೀಲಿ ಬಾಕ್ಸ್ ಇರುತ್ತಾರೆ. ಈಗ ಸ್ಪೆಷಲ್ ಕೈದಿ, ಈಗ ಲಕ್ಷ್ಮೀನಾರಾಯಣ ಅವರು ರಿಟೈರ್ಡ್ ಜೈಲರ್ ಕೂಡ ಹೇಳಿದ್ದಾರೆ, ನಾನಿದ್ದಾಗಲೇ ಆತ ರಾಜಾರೋಷವಾಗಿ 2 ಬಾರಿ ಓಡಾಡ್ತಾ ಇದ್ದ, ಅವನಿಗೆ ಹೇಳಿದ್ದೆ, ನಾನು ಬೆದರಿಸಿದ್ದೆ, ಹುಷಾರಾಗಿರ್ಬೇಕು ಅಂತ ಹೇಳಿದ್ದೆ ಅನ್ನೋ ಅಂತ ಮಾತನ್ನು ಹೇಳಿದ್ದಾರೆ. ಅಂದರೆ ಇನ್ನೊಂದು ಕಡೆ ಅವನು ಫ್ರೀ ಆಗಿ ಓಡಾಡ್ತಾ ಇದ್ದ ಅಂತ ಅನ್ಸುತ್ತೆ ಒಳಗಡೆ. ಫ್ರೀಯಾಗಿ ಅಂದರೆ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ನೆಪದಲ್ಲಿ ಬರೋಕೆ ಅವನು ಸೆಲ್ಲಲ್ಲಿರೋನು ಸ್ವಲ್ಪ ಸೆನ್ಸ್ ಇರೋನು, ನಾನು ಡಾಕ್ಟರ್ ಹತ್ರ ಹೋಗ್ಬೇಕು, ಹೊಟ್ಟೆ ನೋವು ಅಂದರೆ ಆಯ್ತಪ್ಪ ಒಂದು ಸರ್ ಹೋಗಿ ತಪಾಸಣೆ ಮಾಡಿಯಮ್ಮ ಅಂತ ಕಳಿಸ್ತಾರೆ. ಅಲ್ಲೇ ಮಧ್ಯೆ ಬೇರೆ ಹೊಸ ನಮ್ಮ ಬೇಕಾದ ಕೈದಿಗಳಿಂದನೇ ನಾವು ಹೆಚ್ಚು ಕೆಲಸ ತಗೊಳ್ತಾ ಇರ್ತೀವಿ. ಉತ್ತಮ ಕೈದಿನ ಅಲ್ಲಿ ಹಾಕಿರ್ತೀವಿ, ಅವರು ಅದರ ಮೇಲೆ ಬರ್ತಾರೆ. ಪ್ರತಿಯೊಬ್ಬ ಕೈದಿಯಿಂದನೂ ಒಬ್ಬ ವಾರ್ಡರ್ ಹೋಗೋಕ್ಕಾಗಲ್ಲ. ಅನೇಕ ಸಂದರ್ಭದಲ್ಲಿ ಇಂಥವ್ರನ್ನೆಲ್ಲ ಕಳಿಸ್ತಾರೆ. ಇವನು ಆ ರೀತಿಯಾದ ಒಂದು ಕೆಟ್ಟ ಚಾತುರ್ಯದಲ್ಲಿ ಅವನೆಂದು ಗುರುತಿಸ್ಕೊಂಡಿಲ್ಲ. ಕೆಟ್ಟ ಅಪರಾಧ ಹೊರಗಡೆ ಮಾಡಿರ್ತಾನೆ, ಆ ರೀತಿ ಮಾಡಿದ್ದಿದ್ರೆ ಅವನಿಂದ ಒಬ್ಬ ಕೈದಿ, ಒಬ್ಬ ನಮ್ಮ ಸಿಪಾಯಿ ಇಬ್ಬರೂ ಹೋಗೋರು ಎಲ್ಲ ಎಡಬಲದಲ್ಲಿ ಎಸ್ಕಾರ್ಟ್ ಹೋಗಿ ಅವ್ನಿಗೆ ತೋರಿಸಿ ತಕ್ಷಣ ನೀವು ಮೊದಲು ಬೇಗ ಸೆಲ್ಗೆ ಹೋಗಪ್ಪ, ನಾವು ಸ್ವಲ್ಪ ಆಚೆ ಹೋಗಿ ನೀರು ಕುಡಿಬೇಕು ಅಂತ ಅಂದ್ಬಿಟ್ಟು ಆಗ್ತಾಯಿದ್ರು. ಇವನು ಆ ರೀತಿಯಾದ ಒಂದು ದುಷ್ಪರಿಣಾಮ ಅವನು ಬೀರಿರಲಿಲ್ಲ, ಅವನ ನಡತೆಯಲ್ಲಿ ಕಂಡಿರಲಿಲ್ಲ. ಅವ್ರಿಗೆ ಒಳಗಡೆ ಇತ್ತು, ಅವನು ಪ್ಲ್ಯಾನ್ ಮಾಡಿಕೊಂಡು ಹೋಗಿ ನೋಡ್ತಾ ಇದ್ದ, ಏನಿದೆ ಇಲ್ಲಿ, ಎಷ್ಟು ಟಿ ವಿ ಇದ್ದಾವೆ, ಎಷ್ಟು ಇದ್ದಾವೆ, ಎಲ್ಲಿ ಎಲೆಕ್ಟ್ರಿಸಿಟಿ ಇದೆ, ಎಲ್ಲಿ ಪ್ಲಗ್ ಇದೆ, ಎಲ್ಲಿ ಸ್ವಿಚ್ ಇದೆ ಅನ್ನೋದು ಎಲ್ಲವನ್ನೂ ಗಮನಿಸಿದ್ದಾನೆ ಅವನು. ಯಾಕಂದರೆ ಅವನು ಈ ರೀತಿಯಾದ ಒಂದು ಕೃತ್ಯದಲ್ಲಿ ಅವನು ಅನೇಕ ಸಾರಿ ತೊಡಗಿರೋದ್ರಿಂದ ಈ ಥರ ಮನುಷ್ಯನಿಗೆ ನಮಗೆ ತಡೆ ಆಗ್ತಕ್ಕಂಥ ಅನಾನುಕೂಲಗಳೇನಿದ್ದಾವೆ ಬಾಕ್ಸ್ ಹಾಕಲ್ವಾ ಅಂತ, ಬಾಕ್ಸ್ಗೆ ಹಾಕೋದು. ಮತ್ತೆ ಅವನು ಹೇಗೆ ಅದನ್ನು ಇದು ಮಾಡ್ಕೊಂಡ, 3 ಕೀಲಿಕೆ ಯೂಸ್ ಮಾಡ್ಕೊಂಡಿದ್ದ, ನಕಲಿ ಕೀಲಿಕೆ ಬಳಸಿ. 3 ಗೇಟ್ ಇದ್ದಾವೆ, ಒಂದು ಬಾಕ್ಸ್ ಹತ್ರ ಒಂದು, ಅದಕ್ಕೆ ಯಾರೋ ಒಬ್ಬರು ಸಹಾಯ ಮಾಡಿ ತೆಗೆದಿರ್ಬೋದು. ತೆಗೆದಾದ್ಮೇಲೆ ಇವನಿದ್ದಕ್ಕೆ ಮತ್ತೆ ಅವನು ಅಲ್ಲಿಂದ ಮೇಯ್ನ್ ಫಸ್ಟ್ ಫ್ಲೋರ್ಗೆ ಬರಬೇಕಾದ್ರೆ ಅಲ್ಲೊಂದು ಅಡ್ಡ ಗೇಟ್ ಇದೆ, ಅದಕ್ಕೊಂದು ಕೀ ಹಾಕಿರ್ತೀವಿ. ಆ ಕೀನ ಅವನು ಬಹುಶಃ ಬಳಸಿರ್ಬೇಕು. 3 ಕೀ ಅವನು ಇತ್ತು ಅಂತ. ಅಂದರೆ 3 ಕೀ ತೆಗಿಬೇಕಾದ್ರೆ ಆತನೊಬ್ಬನಿಂದ ಸಾಧ್ಯ ಇಲ್ಲ. ಮೊದಲನೇ ಕೀ ಯಾರೋ ತೆಕ್ಕೊಟ್ಟಿದ್ದಾರೆ, ಅಲ್ಲಿರೋ ಕೈದಿನ ಯಾರೋ ತೆಗೆದಿದ್ದಾರೆ. ಇಲ್ಲದೇ ಅವನ ಕೈಯೂ ಇಟ್ಕಲ್ಲ, ಅವನು ಕೈ ನೀವು ಒರಿಜಿನಲ್ ಕೀ ಕೊಟ್ಟರು ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ ಒಬ್ಬನಿಂದ. ಆ ಒಂದು ದೃಷ್ಟಿ, ಅದು ಗೋಡೆಯಲ್ಲಿರ್ತಕ್ಕಂಥದ್ದು, ಗೇಟಿಂದ ಬಾಗಿಲಿಂದ ಬಿಟ್ಟು ಗೋಡೆಯಲ್ಲಿರುತ್ತೆ, ಗೋಡೆಯಿಂದ ಹುಕ್ಕಿರುತ್ತೆ, ಅದನ್ನು ಹಿಂದಕ್ಕೆ ಮುಂದಕ್ಕೆ ತಿರುಗಿಸೋಷ್ಟು ಜಾಗ ಗೋಡೆಯಲ್ಲಿ ಗೂಡು ಮಾಡಿ, ಆ ಗೂಡು ಒಳಗಡೆ ಬೀಗ ಇರುತ್ತೆ, ಲಾಕು. ಕೀ ಮಾತ್ರ ಅಲ್ಲಿಗೆ ಹಾಕ್ಬಿಟ್ಟು ಅದನ್ನು ತೆಗೆದು ಲಿವರ್ ತಳ್ಳಿದರೆ ಗೇಟಿಗೆ ಬಂದು ಅದು ಸಿಗುತ್ತೆ. ಆ ಲೂಪಲ್ಲಿ ಸೇರ್ಕೊಂಡ್ಮೇಲೆ ಗೇಟ್ ಬೀಗ ಆಯಿತು ಅಂತ. ಅವನು ಅಲ್ಲಿಂದ ಕೈ ತೋರಿಸಿ ಅವನು ಡೂಪ್ಲಿಕೇಟ್ ಕೀ ಇದ್ದರೂ ತೆಗಿಯೋಕ್ಕೆ ಸಾಧ್ಯ ಇಲ್ಲ. ಆ ಕೀನ ಇಲ್ಲ ಹಾಕಿರಲಿಲ್ವ, ಅದು ಒಂದು ಮೊದಲನೇ. ಈಗ ನಮಗೆ ಚರ್ಚೆ ಇರ್ತಕ್ಕಂಥದ್ದು ಅಶೋಕ್ ಕುಮಾರ್ ಅವರೇ, ಆತ ನಕಲಿ ಕೈ ಬಳಸಿದನೋ, ಅಥವಾ ಸ್ಟಾಫು ಅಲ್ಲಿಗೆ ಅವನಿಗೆ ಸಪೋರ್ಟ್ ಮಾಡಿದರೋ, ಅಥವಾ ಅವನ ಜೊತೆಗಿರ್ತಕ್ಕಂಥ ಕೈದಿಗಳು ಸಹಕಾರ ಮಾಡೋದು ಪ್ರಶ್ನೆ ಅಲ್ಲ, ಹಾರೋಗಿದ್ದು ನಿಜ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಿದ್ರೆ ಆ ಗೋಡೆ ಕೂಡ ಸೇಫ್ ಅಲ್ಲ, ಅಲ್ಲಿರ್ತಕ್ಕಂಥ ಕೈದಿಗಳು ಹಾರು ಹೋಗ್ಬೋದು ಅನ್ನೋಂಥದ್ದು ಮೆಸೇಜ್ ಹೋಗುತ್ತೆ. ಇವತ್ತು ಇರ್ತಕ್ಕಂಥ ಆ ವಾಲ್ ಇದೆ, ಅದ್ರ ಸುತ್ತಲೂ ಕೂಡ ಒಂದು ಹೆಚ್ಚು ಕಮ್ಮಿ ಪೈರಿ ಹೊಡಿಬೇಕಾಗತ್ತೆ, ಇಡೀ ಜೈಲ್ ಸುತ್ತಲೂ ಕೂಡ, ಒಳಗಡೆ ಕೂಡ ಪೆಟ್ರೋಲಿಂಗ್ ಹಾಕಬೇಕಾಗತ್ತೆ. ಸೊ ಪ್ರತಿ ಹಂತದಲ್ಲೂ ಕೂಡ ಒಂದು ಸರ್ಚ್ ಲೈಟ್ ಇರಲಿಲ್ಲ, UPS ಇರಲಿಲ್ಲ ಅನ್ನುವಂಥದ್ದು, ಕರೆಂಟ್ ಹೋದಾಗ ಕರೆಂಟ್ ಬರಲಿಲ್ಲ ಅಂತಂದರೆ ಎಲ್ಲವೂ ಕೂಡ ಎಲ್ಲೊಂದು ಕಡೆ ಒಂದು ರೀತಿ ಪ್ಲ್ಯಾನ್ಡ್ ಅಂತ ಅನಿಸ್ಬಿಡುತ್ತೆ ಅಂತ ಆ ತಕ್ಷಣದ ಎಸ್ಕೇಪ್ಗೆ. ಇಲ್ಲ, ಇವನ್ನ ಒಂದು ಥರದಲ್ಲಿ ಅಪ್ರಿಷಿಯೇಟು ಮಾಡಬೇಕು. ಯಾಕಂದರೆ ಇವನ ಎಸ್ಕೇಪಿಂದ ಇಂಪ್ರೂವ್ಮೆಂಟ್ಸ್ ಅಂತೂ ಡೆಫಿನೆಟ್ಲಿ ಆಗಬೇಕಾಗಿರೋದು. ಸರ್ಕಾರಕ್ಕೂ ಪೊಲೀಸ್ ಇಲಾಖೆಗೂ ಪ್ಲಸ್ ಜೈಲ್ ಅಥಾರಿಟಿ ತಲೆ ಮೇಲೆ ಒಂದು ಪಾಠ ಅವನಿಗೆ. ಹೌದು, ಹಿ ಹ್ಯಾಸ್ ಹಿಟ್ ದಿ ಹೆಡ್ ಆಫ್ ಆಲ್ ಸೆಕ್ಯೂರಿಟಿ. ನಾವೇನು
ನಾವೇ ದೊಡ್ಡ ಇವರು ಅಂತ ತಿಳ್ಕೊಂಡಿರ್ತೀವಿ, ಇವನು ಇಲ್ಲ ನಾನು ನಿಮಗಿಂತ ಬುದ್ಧಿವಂತ ಅನ್ನೋದು ತೋರಿಸಿದ. ಅವ್ನು ಸೈಕೋ ಅಲ್ಲ, ಅವನು ಬುದ್ಧಿವಂತ. ಅವನು ಸೈಕೋನು ಇಲ್ಲ, ಏನೂ ಇಲ್ಲ, ಇಸ್ ಮೋಸ್ಟ್ ಇಂಟೆಲಿಜೆಂಟ್ ಕ್ರಿಮಿನಲ್, ಕ್ರಿಕೆಟ್ ಕ್ರಿಮಿನಲ್. ಆಮೇಲೆ ಇವ್ರು ಹೇಳ್ತಾರಲ್ಲ, ಅತಿ ವಿನಯಂ ದೂತ ಲಕ್ಷಣಂ ಅಂತ ಹೇಳಿ ಅದೊಂದು ಗಾದೆನೇ ಇದೆ. ಇವನು ಅದನ್ನು ಪ್ರೂವ್ ಮಾಡ್ದ, ಭಾಳ ವಿನಯದಿಂದ ಇದ್ದು ಎಲ್ಲರ ಮೆಚ್ಚುಗೆ ಗಳಿಸ್ದ, ಎಲ್ಲರದ್ದು ಒಂಥರ ಟ್ರಸ್ಟನ್ನು ಇದು ಮಾಡಿ ಕೊನೆಗೆ ಕೊಟ್ಟ. ಬಟ್ ಒಂದು, ಈ ಹಸ್ ಟೇಕನ್ ಲಾಟ್ ಆಫ್ ರಿಸ್ಕ್, ಕ್ವಶನ್ ಆಫ್ ಇಸ್ ಲೈಫ್ ಅಂಡ್ ಡೆತ್. ಅವ್ನು ಸತ್ತು ಹೋಗ್ಬೋದಿತ್ತು. ಅವನು ಹೌದೌದು ಸತ್ತು ಹೋಗ್ಬೋಯಿತ್ತು. ಒಂದು ಪ್ರಕಾರ ಈಗ ಕಮಿಷನರ್ ಹೇಳ್ತಾರೆ, ಅವನು ಗೋಡೆಯಿಂದನೇ ಜಾರ್ ಬಿಟ್ಟಿದ್ರೆ ಅವನ ಕೆಳಗಡೆ ಕಲ್ಲಿತ್ತು, 2 ಹಿಪ್ ಇದು ಡಿಸ್ಲೊಕೇಶನ್ ಆಗ್ಬಿಟ್ಟು 100% ಡಿಸ್ಲೊಕೇಶನ್ ಆಗುತ್ತೆ. ನಾವು ಎಷ್ಟೋ ಸರಿ ಕಳ್ಳರನ್ನ ಮೇಲ್ಗಡೆಯಿಂದ ಓಡಿಸ್ಕೊಂಡು ಹೋದಾಗ ಆ 2ನೇ ಮಾಡಿಯಿಂದ ಹಾರಿದ್ರೆ ಅಲ್ಲೇ 2 ಕೂತ್ಕೊಂಡ್ಬಿಟ್ಟು ಅವ್ನು ನಿಂತ್ಕೊಳ್ಳೋಕೆ ಆಗಲ್ಲ, 2 ಡಿಸ್ಲೊಕೇಶನ್ ಆಗ್ಬಿಟ್ಟಿದ್ದು ಪೆಲ್ವಿಕ್ ಬೋನಲ್ಲಿ. ನಾವೇ ಒಂದು ಸರಿ ಈ ಗ್ಯಾಮ್ಲಿಂಗ್ ಹೋಗ್ತೀವಲ್ಲ, ಆ ಕೆಲವರು ಎದುರಿ ಓಡೋಗ್ಬಿಡ್ತಾರೆ. ಇವನು 100% ಇವನಿಗೆ ಡಿಸ್ಲೊಕೇಶನ್ ಆಗೋದು. ನನ್ನ ಪ್ರಕಾರ ಹಿಂದ್ಗಡೆ ಬಿದ್ದಿರೋದ್ರಿಂದ ಡಿಸ್ಕ್ ಸ್ವಲ್ಪ ಇದಾಗಿದೆ. ಒಂದು ರೀತಿ ಚಾರ್ಲ್ಸ್ ಶೋಭರಾಜ್ ಹತ್ರ ಬಂದಂಗಿದ್ದಾನೆ. ಸಣ್ಣ ಒಂದು ಚಾರ್ಲ್ಸ್ ಶೋಭರಾಜ್ ಪಾರ್ಟ್ 2 ಅಂತ ಹೇಳ್ಬೋದು. ಕರ್ನಾಟಕ ಚಾರ್ಲ್ಸ್ ಶೋಭರಾಜ್ ಅನ್ಬೋದು ಈಗ. ಬಟ್ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗಬೇಕು. ಮತ್ತು ನನಗೆ ಒಂದು ಬೇಸರ, ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದಾಗ ಒಬ್ಬರು ಎಕ್ಸ್ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಡೆವಲಪ್ಮೆಂಟ್ ಮಾಡೋದು ವೇಸ್ಟು, ಸರ್ಕಾರಕ್ಕೇನು ಉತ್ಪತ್ತಿ ಇಲ್ಲ ಇವರಿಂದ ಅಂತ ಒಬ್ಬರು ಎಕ್ಸ್ CM ಹೇಳಿದ್ರು. ಪಾಪ ನಮಗೆ ಭಾಳ ಬೇಜಾರಾಯಿತು. ಯಾಕೆಂದರೆ ಅವ್ರನ್ನೂ ಕಾಪಾಡೋದು ಪೊಲೀಸವರೇ ಅಂತ ಗೊತ್ತಿಲ್ಲ, ಸರ್ಕಾರನ ಕಾಪಾಡೋದು ಗೊತ್ತಿಲ್ಲ. ನಿಜವಾಗ್ಲೂ ಈಗ ಕೋಟಿಗಟ್ಟಲೆ ಖರ್ಚು ಮಾಡಿ ಅದನ್ನು ಇಂಪ್ರೂವ್ ಮಾಡಬೇಕು. ಮತ್ತು ಈಗ ಹೊಸದಾಗಿ ಏನೋ 40 ಎಕರೆ ಏನೋ ಸೇರಿಸ್ಕೊಳ್ತಾರೆ. ಸರ್, ಈಗ 4,000 ಕೈದಿಗಳಿದ್ದಾರೆ. ಅದ್ರ ಪ್ರಮಾಣ 2,000 ಕೈದಿಗಳು ಇರ್ತಕ್ಕಂಥ. 4,000ದಲ್ಲಿ 150 ಜನ ಸೈಕೋಪ್ಯಾಥ್ಸ್ ಇದ್ದಾರಂತಲ್ಲ. ಮತ್ತೆ ಅವರೇ ನಿಮ್ ಚಾಲೆಂಜ್ ಈಗ ಇವನ್ ತೋರಿಸ್ಕೊಟ್ರೋ ಮಾರ್ಗ ಇನ್ ಬೇರೆಯವ್ರ ಖಂಡಿತ ಅನುಸರಿಸ್ತಾರೆ. ಈಗ ಒಬ್ಬ ಹೋಗಿದ್ದಾನೆ, ಒಂದೇ ಸರಿ 50 ಜನ ಓಡೋದ್ರು ಅಂತ ಬಂದ್ಬಿಡುತ್ತೆ. ಆಮೇಲೆ ಇಡೀ ಕರ್ನಾಟಕ ಪೊಲೀಸ್ಗೆ ಬೇರೆ ಕೇಸ್ ಬಿಟ್ಟು ಇವ್ರನ್ನ ಹಿಡಿಯೋದೇ ಆಗೋಗ್ಬಿಡುತ್ತೆ ನನ್ನ ಪ್ರಕಾರ. ಅಂದ್ರೆ ತಲೆನೋವು ಇದು. ಹೌದು, ಇದೇ ಬಹಳ. ಈಗ ವೀರಪ್ಪನ ತಲೆನೋವು ಇನ್ನೂ ಅರ್ಥ ಆಗಲಿಲ್ಲ ಜನರಿಗೆ. ಅವನ್ನ ಎಸ್ಕೇಪ್ ಆಗಿದ ಮೇಲಿಂದ ಎಷ್ಟು ಅನಾಹುತ ಡ್ಯಾಮೇಜ್ ಮಾಡ್ದ. 145 ಜನ ಆಫೀಸರ್ಸು, ಪಬ್ಲಿಕ್ ಫಾರೆಸ್ಟ್ ಆಫೀಸರ್ಸು ಸತ್ರು. ಕೊನೆಗೆ ಸರ್ಕಾರನು ಎಷ್ಟು ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ತು. ಎಷ್ಟು ಆನೆಗಳು, 106 ಆನೆಗಳನ್ನು ಸಾಯಿಸಿದ. ಎಂತ ನೋವು ಅಂತಂದ್ರೆ ಈತ 2 ಪೊಲೀಸರನ್ನು ಕೂಡ ಸಾಯಿಸಿದಾನೆ ಈತ. ಹೌದು, ಒಂದು ಪೊಲೀಸ್ ಲೇಡಿ ಕಾನ್ಸ್ಟೇಬಲ್ಸ್ಗೆ ರೇಪ್ ಮಾಡಿ ಮರ್ಡರ್ ಮಾಡಿದ. ಹೌದು, ಖಂಡಿತ. ಹೌದು, ನಾನು ಇನ್ನು ಮುಂದೆ ಇರ್ತಕ್ಕಂಥದ್ದು ಅಶೋಕ್ ಅವರ ಪ್ರಕಾರ ಈಗ ಆಗಿದ್ದಾಯ್ತು. ಆದ್ರೆ ಈತ ಒಬ್ಬ ಚಾಲೆಂಜ್ ಕೊಟ್ಟಿದ್ದಾನೆ ನಮಗೆ. ನಾವು ಸೆಕ್ಯೂರಿಟಿನ ಯಾವ ರೀತಿ ಟೈಟ್ ಮಾಡಬೇಕು, ಸ್ಟಾಫ್ನ ಯಾವ ರೀತಿ ಮಾಡ್ಕೋಬೇಕು, ಹೇಗೆ ನುರಿತ ಅಧಿಕಾರಿಗಳನ್ನ ಈ ಜೈಲಿನಲ್ಲಿ ಇಡಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಇದು ಮತ್ತೆ ಮರುಕಳಿಸಿರೋ ಹಾಗೆ ನಾವು ಮಾಡ್ಕೊಳ್ಬೇಕಾದಂಥ ಕಾರ್ಯತಂತ್ರಗಳನ್ನ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು